ಆಂಡವರಾದ ಯೇಸು ಕ್ರಿಸ್ತುವೋಡ ಪೇರಿಯವೇ ಮಹಿಮೆ ಬರಟ್ಟು. அன்பாங்கிருவோரே, இந்திய வேதப்பாடு நிகழ்ச்சி மூலமாக நிம்மனை சந்திச்சதில் ನನಗೆ ತುಂಬ ಸಂತೋಷ. ಕ್ರಿಸ್ತುவோட விசேஷவாத தூதாளாத பவுல் தெசலோனிக்கேயா பட்டணத்தில் ಇರುವುದು கிறிஸ்தன நம்புவோர் கூட்டಕ್ಕೆ எழுதிದ ಮೊದಲಾவது ಕಡಿದಾಸಿயில் 2வது ಅಧ್ಯಾಯ 1வது வசனத்திலிருந்து 6வது வசனம் வரைக்கும் 20 வசனங்கள்னா நாம் இந்த படித்து ಅದನ್ನು புரிஞ்சுக்கோம்பாரி. அதுக்கு முன்னால் நாம் 1வது அத்தியாயத்தில் படித்த முக்கியவாದ ಕಾರ್ಯಗಳನ್ನ ತಿರಿಸಿವು ಜ್ಞಾಪಕಪಡಿಸಿ ನೋಡುವಾರಿ. அதுக்கு முன்னால் நாம் ಈಗ ದೇವರ ಹತ್ರ ಜವ ಮಾಡಿಕೊಟ್ಟು அதுக்கப்புறம் நாம் ಅದನ್ನು படித்து ತಿಳ್ಕೊಂಬಾರಿ. ಸರಿಯಾ? ಜವ ಮಾಡುವಾರಿ. ಅನ್ಬಾಂಗ ಇರುವುದು ಯೇಸು ಸ್ವಾಮಿ, ಇಂದಿಯ ಈ ದಿನದಲ್ಲ ಈ ಹೊತ್ತಲ ನಿಮ್ಮ ಹತ್ರ ಬಂದು ನಾವು ಜವ ಮಾಡೋಕ್ಕೂ ನಿಮ್ಮ ವಚನಗಳನ್ನ ಪಡಿಸ್ಕೊಂಬಕ್ಕೂ ನೀವು ನಮಗೆ ಉದವಿ ಮಾಡಿದ್ದಾರೆ. ಅದಕ್ಕಾக நன்றி ಹೇಳ್ತೀರಿ. ಈ ದಿನ ವರೆಗೂ ನಮ್ಮ ಒவ்வொந்தೊಬ್ಬರನ್ನು பாதுகாத்து கொண்டு ಬಂದಿದ್ದಾರೆ. ಅದಕ್ಕಾக நன்றி ಹೇಳ್ತೀರಿ ಸ್ವಾಮಿ. ಈಗ ಕೂಡ ಆಂಡವರೇ ನಾವು ಪಡಿಸ್ಕೊಂಬುದು ಈ ವಚನಗಳ ಮೂಲಿವಾಂಗ ನೀವು ನಮ್ಮ ಕೂಡ ಮಾತಾಡಬೇಕು ಅಂದೇಳಿ ನಾವು ಕೇಳ್ತೀರಿ. ಈ ವಚನಗಳನ್ನ நம்ம படிச்சுக்கொம்பது மட்டும் இல்லாங்க, நம்ம ಬದುಕಲಿವು அதே மாதிரி நம்ம ನಡೆವುಕ್ಕೆ ತುಂಬ ಶುದ್ಧವಾದ ಆವಿಯಾದವರು ನಮ್ಮ ಒவ்வொந்தೊಬ್ಬರಿಗೂ ಉದವಿ ಮಾಡಬೇಕೆಂದು ಯೇಸುவோட பேரினால ಕೇಳುತ್ತೀರಿ. ಒಳ್ಳೆ ಪಿದಾவே, ஆமென். ಈಗ ಓದು ವೇದ ಪಾಠದಲ್ಲಿ ನಾವು படிச்சுக்கொண்ட ಕಾರ್ಯಗಳನ್ನ ಕೊಂಚ ஞாபக ಮಾಡಿ ನೋಡುವಾರಿ. ಸರಿಯಾ? அதில் முக்கியವಾದ ಕಾರ್ಯಗಳು ಏನಂದರೆ, தெசலோனிக்கேயா பட்டணத்தில் ஆண்டவராದ இயேசு கிறிஸ்து மேலே நம்பிக்கை அடைகிறது கூட்டத்தில் இருவோரியாக பவுல் ஆண்டவரைய நன்றி எழுவதனை பற்றி நாம் ನೋಡಿರಿ. 2வது, அவர்கள் மனசு திருந்தி இயேசு கிறிஸ்து மேலே நம்பிக்கை அடகி உண்மையாத தேவரனை தெளுக்கொன்று ಅಂಬುದನ್ನ ಪತ್ತಿವು ನಾವು படிச்சிರಿ. 3வது, அவர்கள் எல்லாரையும் ಒಂದು ಉದಾಹರಣವಾಂಗ அவர்கள் ಬದುಕನ ಬದುಕಿರು ಅಂಬುದನ್ನ ಪತ್ತಿವು நம்ம ನೋಡಿರಿ. மறுடிவு அவர்கள் எல்லா பட்டணங்களில் இருவோரியவு தேவரோட ஒள்ளி மாத்தனை ஏழி கொட்டது மட்டும் இல்லாங்க, அவர்களோட பதுக்கலைவு அவர் தேவரனை வெளிப்படுத்திரு, இயேசுனை வெளிப்படுத்திரு ಅಂಬುದನ್ನ ಪತ್ತಿವು நம்ம ನೋಡಿರಿ. இன்னும் அவர்கள் ஆண்டவராத இயேசு கிறிஸ்து திருசி ಬರುವುಕಾக ಎದುರುನೋಡಿಕೊಂಡಿದ್ರು ಅಂಬುದು ಕಾರ್ಯಗಳನ್ನ நாம் ಓದು ವೇದ ಪಾಠದ ಮೂಲಿವಾಂಗ படிச்சுக்கொண்ட்ರಿ. சரி, ಈಗ 2வது அத்தியாயத்தில் 1வது வசனத்திலிருந்து 6வது வசனம் வரைக்கும் 20 ಕಾರ್ಯಗಳನ್ನ நாம் படித்து தெளுக்கொம்பாரி. அது நான் ಈಗ 1வது வசனான நான் படிச்சுತೀನಿ, ನಿಮಗೆ ಗಮನವಾಂಗ ಕೇಳ್ರಿ. சரியா? ಕೂಡ ಹುಟ್ಟಿದೋರು மாதிரி ಇರುವೋರೇ, நாம் ನಿಮ್ಮ ಹತ್ರ ಬಂದದೋಡ ನೋಕ பலனில்லாங்க ಹೋಗ್ಲ ಅಂಬುದು ನಿಮಿಯವೇ ತಿಳಿವುದು ಅಂದು 1வது ವಚನದಲ್ಲಿ ಹೇಳುತ್ತಾರೆ ಪೌಲ್. ಕೂಡ ಹುಟ್ಟಿದೋರು ಮಾತ್ರ ಇರುವೋರೇ ಅಂದೇಳಿ ಹೇಳ್ತಾರೆ. ಆಗ ಒಂದೊಬ್ಬರ ಹತ್ರ ನಾವು ಮಾತಾಡುವಾಗವಾவது ಇಲ್ಲ ಅವರ ಹತ್ರ ஏதாவது ಒಂದು ಕಾರ್ಯನ நாம் ಹೇಳಬೇಕಂದ್ರೆ ಕೂಡ ಹುಟ್ಟಿದೋರು மாதிரி இருவோரே ಅಂತ ಹೇಳ್ತಾರೆ. அன்பு அவர் மேலே மடக்கி அவர்ನ அந்த மாதிரி ಕೂಗ್ತಾರೆ ಪೌಲ್. ಕೂಡ ಹುಟ್ಟಿದೋರು மாதிரி இருவோரே, நாம் ನಿಮ್ಮ ಹತ್ರ ಬಂದದೋಡ ನೋಕ ವೀಣಾಂಗ ಹೋಗ್ಲಾ ಪಲನಿಲ್ಲಾಂಗ ಹೋಗ್ಲಾ ಅಂಬುದನ್ನತ್ತ ಇಲ್ಲಿ ಹೇಳ್ತಾರೆ. ಪೌಲ್ನವು ಅವರು ಕೂಡ ಇದ್ದೋರ್ನವು பொய் ಹೇಳುವವರು ಅಂದು ಆ தெசலோனிக்கேயா பட்டணத்தில் ಇರುವುದು ಕೊಂಚ ஆளுகோள் அவர்கள் மேலே குத்த ஏழிரு. ಆಗ ಪೌಲವು ಸೀಲಾವು ತೀಮೋಥೇಯು ಇವ್ರುಗಳೆಲ್ಲ ಏನು ಮಾಡ್ತಾರೆ ಅಂದರೆ, ದೇವರ ಅವ್ರುಗಳಿಗೆ ಕೊಟ್ಟ ಕೆಲಸನ தெசலோனிக்கேயರು ಪಟ್ಟಣದಲ್ಲಿ ಇರುವವರೊಳಗೆ ಉಣ್ಮೆಯಾಂಗ ಮಾಡಿರು. ಆದರೆ ಕೊಚ್ಚ ಆಳುಗಳು ಅವ್ರುಗಳ್ನ ಏನು ಹೇಳ್ತಾರೆ, பொய் ಮಾತಾಡ್ತಾರೆ, பொய் ಹೇಳ್ತಾರೆ ಅಂದೇಳಿ ತಪ್ಪಾಂಗ ಅವ್ರುಗಳ್ನ ಎಲ್ಲರ ಹತ್ರ ಹೇಳಿಕೊಂಡಿದ್ರು. ಆಗ ಪೌಲ್ ಹೇಳ್ತಾರೆ, ಅದನ್ನಾಲ ಪೌಲಿಗೆ ಹಿಂಗೆ ಹೇಳ್ತಾರೆ, நாம் ನಿಮ್ಮ ಹತ್ರ ಬಂದ ನೋಕ பலனில்லாங்க ಹೋಗ್ಲಾ ಹಂಗಂದೇಳಿ ಹೇಳ್ತಾರೆ. ಅದು ಪೌಲ್ ಬಂದು ಈ ಎಡದಲ್ಲಿ நாம் ನಿಮ್ಮ ಹತ್ರ ಬಂದದೋட ನೋಕ பலனில்லாங்க ಹೋಗ್ಲಾ ಅಂಬುದು ನಿಮಿಯವೇ ತಿಳಿವುದು ಎಂದು ಹೇಳ್ತಾರೆ. ಆಗ ஏதோ ಒಂದು பலன் ಅಲ್ಲಿ ಇದ್ದದು. ಇವ್ರುಗಳು ಬಂದು ಒಯ್ಯಿ ದೇವರೋட ಮಾತನ್ನ ಹೇಳಿಕೊಟ್ಟದ ಮೂಲವಾಂಗ ಒಂದು பலன் ಸಿಕ್ಕಿತ್ತು ಎಂಬುದನ್ನ ಇವರು புரிஞ்சுಕೊಂಡ್ರು, உணர்ந்துಕೊಂಡ್ರು. ಆ ಮಕ್ಕಳುಗಳು அதே மாதிரி புரிஞ்சுಕೊಂಡ್ರು. அதனால தான் பவுல் தைரியவாங்க ಹೇಳ್ತಾರೆ, நாம் ನಿಮ್ಮ ಹತ್ರ
ಬಂದದೋಡ ನೋಕ ಪಲನಿಲ್ಲಾಂಗ ಹೋಗ್ಲಾ ಅಂತೇಳಿ. ಆಗ ದೇವರೋಡ ಮಾತು ಎಲ್ಲಿವೇ ಪಲನಿಲ್ಲಾಂಗ ಹೋಗೇ ನಾರ್ದು. ದೇವರೋட ಮಾತನ್ನ ಒಂದು இடத்துல நம்ம ஏலியனಂದ್ರೆ ಖಂಡಿಪಾಂಗ ಅದು ಒಂದೊಬ್ಬರಿಗೆ ಪ್ರಯೋಜನವಾಗಿ ಇರುವುದು ಹಂಗಂದೇಳಿ ಈ ವಸನದ ಮೂಲವಾಂಗ ನಾವು ತಿಳ್ಕೊತೀರಿ. ದೇವರು ಒಂದು ಕೆಲಸನ ಮಾಡಲಾಂಗ, தேவர் வந்து ಒಂದು ಕೆಲಸನ ಮಾಡಲಾಂಗ நாமவே ಅದನ್ನು ಮಾಡಿದ್ರೆ அதில் பிரயோஜனವೂ ಇರನಾರ್ದು, ಅದು வீணாங்கத்த ಹೋಗುது. ಅಂದರೆ ದೇವರು ನಮ್ಮ ಮೂಲವಾಂಗ ಕೆಲಸನ ಮಾಡಿನಂದ್ರತ அதில் வந்து ಒಂದು பலன் ಇರುವುದು ಅಂಬುದನ್ನ ಈ ವಸನದ ಮೂಲವಾಂಗ ನಾವು படிச்சுಕೋತೀರಿ. சரி, ಈಗ ಎರಡಾவது ವಸನ ನಾನು படிಸ್ತೀನಿ, ಗಮನವಾಂಗ ಕೇಳ್ರಿ. நாம் நிம்மொத்திர பருவுக்கு முந்தால பிலிப்பு பட்டணத்தில் ஏசு கஷ்டப்பற்றி ಅಂದುವು, ನಮ್ಮನ್ನು ಅವರುಗಳು ತುಂಬ ಅವಮಾನಪಡಿಸಿರು ಅಂಬುದುವು ನಿಮಗೆ ತಿಳಿಯುವುದು. ನಮ್ಮನ್ನು ಎದುರ್ತೋರಿದ್ರಿವು, ನಾವು ದೇವರನ್ನ பற்றித ஒள்ளி மாத்தின நிமி ஏழுவுக்கு தேவர் நம்பிய தைரியான கொற்று அங்கந்தேಳಿ பவுல் இவரடாவது வசனத்தில் எழுத்தாரு. அங்கே பிலிப்பு பட்டணத்தில் கிறிஸ்துவோட விசேஷவாத தூதாள்கோள் ತುಂಬ கஷ்டப்பட்டு ஆண்டவரோட சீசர்கோளாங்க இದ್ದோர்னத்தான் கிறிஸ்துவோட விசேஷவாத தூதாள்கோள் அப்போஸ்தலர் அங்கந்தேಳಿ ಹೇಳೋರು தமிழில். ஆக இவர்கள் வந்து ತುಂಬ கஷ்டப்பட்டுறம்பா எள்ளி பிலிப்பு பட்டணத்தில் அது அவமானப்பட்டு கஷ்டப்பட்டு அந்தேಳಿ எழுதுத்தாரு. ಆಗ ಅದು ಏನು ಕಷ್ಟ, ಅದು ಎಲ್ಲಿದ್ದ ಅದು ಬೈಬಲ್ல ಹಂಗಂದೇಳಿ ನೋಡುವಾಂಗ அப்போஸ்தலர் 16வது அத்தியாயத்தில் 22, 23, 24 ಈ ವಸನಗಳಿல் ಪೌಲ್ ಬಂದು ಅದನ್ನ ಪற்றி எழுதிದ್ದಾರೆ. ನೀವು ಅದನ್ನು படிச்சு ನೋಡ್ರಿ, ಆಗತ್ತಾ ನಿಮಗೆ ಅದನ್ನು ಅದು புரிஞ்சுக்கோம்புக்கு முடிஞ்சுவது. சரியா? சரி, அவர்கள் கஷ்டப்பட்டது ಇಲ್ಲಿ ಇರುವವರು ಎಲ್ಲ ತಿಳಿಯುವುದು ಹಂಗಂದೇಳಿ எழுதுತ್ತಾರೆ. ಆಗ அவர்கள் ஏசு தேவரியாக கஷ்டப்பட்டு ஊழியம் ಮಾಡಿರು, ஏசு தைரியவாங்க ಹೋಗಿ ದೇವரோட ಮಾತನ್ನು ಹೇಳಿಕೊಟ್ರು ಹಂಗಂಬುದೆಲ್ಲ ಈ ಮಕ್ಕಳುಗಳಿಗೆ ಇಲ್ಲಿ ಇರುವುದು, தெசலோனிக்கேயா ಪಟ್ಟಣದಲ್ಲಿ ಇರುವುದು கிறிஸ்து மேலே ನಂಬಿಕೆ ಮಡಗಿರುವವರಿಗೆ ಅದು ತಿಳಿಯುವುದು ಅಂತೇಳಿ ಪೌಲ್ ಬಂದು ಹೇಳಿ ಧೈರ್ಯವಾಂಗ ಹೇಳಿರು ಹಂಗಂದೇಳಿ ಧೈರ್ಯವಾಂಗ ಹೇಳಿಕೊಟ್ರು. ನಮಗೆ ಧೈರ್ಯ ಬಂದಿತ್ತು ಹಂಗಂದೇಳಿ ಹೇಳ್ತಾರೆ. ಹೆಂಗ ಧೈರ್ಯ ಬರುವುದು? ಒಂದು ಮನುಷ್ಯರು ಬಂದು ಒಂದು ದೇವரோட ಮಾತನ್ನು ಹೋಗಿ ಹೇಳಿಕೊಡುವಕ್ಕೆ ಅವರು ಧೈರ್ಯವಾಗಿ ಹೇಳಿಕೊಟ್ರಪ್ಪ. நாம் ಹೆಂಗಿರ್ತೀರಿ? நாம் தேவரோட மாத்தனை போய் ஏழுவாங்க தைரியவாங்க எழுத்திரியா? இல்லை நம்ம வந்து நாசிக்கப்பட்டு வெக்கப்பட்டு ஐயோ நம்ம ஏங்க இவர் ஒருத்தர் போய் ஆண்டவரன் ஏழுது ஆண்டவரன் பற்றி ஏழி கொடுவது ஏங்க இவரியாக ஜெபம் ஆடுவது ஈங்க நாம் நினைச்சு கொண்டிருத்தீரியா? இல்லை பவுல் மாதிரி நாம் தைரியவாங்க போய் தேவரனை பற்றி ஏழி கொடுத்தீரியா? நம்ம சொந்தக்காரர்களாங்கிದ್ರಿ சரி, ஒத்திரமணக்காரராங்கிದ್ರಿ சரி, நம்ம தைரியவாங்க எழுத்தீரியா ಅಂತೇಳಿ ನಮ್ಮನ್ನ ನಾಮೇ சோதிச்சு ನೋಡಬೇಕು. பிலிப்பு பட்டணத்தில் பவுலும் சீலாவும் ஜெயிலில் இருந்து கஷ்டப்பட்டுரு. ஆக தேவர் அவர்கள் மேலே ತುಂಬ இறக்க தோரிசிதனால அவர்கள் அள்ளிದ್ದು விடுதலையாதிரு. அவர்கள் தெசலோனிக்கே பட்டணக்கு வந்து தேவரோட மாத்தின தைரியவாங்கவும் ஆவியாதவரோட ಬೆಳೆದನಾಲೆಯೂ ಹೇಳಿಕೊಟ್ರು ಹಂಗಂದೇಳಿ தான் ಈ ವಸನದಲ್ಲಿ ಪೌಲ್ ಹೇಳ್ತಾರೆ. அவர் ஏசு கஷ்டங்கள்னு அனுபவிச்சிரிவு, ஆனால் தேவரோட பெல அவர் மேலே இದ್ದதுனால அவர்னால முன்னேறி ಹೋಗಕ முடிஞ்சுத்து ಅಂತೇಳಿ ಈ இடத்துல நாம் ಈ ವಸನದ ಮೂಲವಾಂಗ நாம் ನೋಡ್ತೀರಿ. அவர் ಎತ್ತುವ முடிவுகோள் தீர்மானகோள் எல்லாமே தேவரி விருப்பவாங்கவும் தேவரோட ஒள்ளி ಮಾತನ್ನು ಹೇಳಿಕೊಡುವಕ್ಕೆ அவர் ஒளிய தைரியவும் ಕೊಟ್ಟುತ್ತೆ ಅಂತೇಳಿ நாம் ಈ இடத்துல ನೋಡ್ತೀರಿ. சரி, ಈಗ ಪೌಲ್ கிறிஸ்துவியாக கஷ்டங்கள்ನ ಅನುಭವಿಸ್ತಾರೆ. அதனால ತುಂಬ அவமானகோள் பிரச்சனைகோள் போராட்டகோள் இதெல்லாம் ಬಂದು ತವರಿಗೆ. ಆಗ ಏಸು ಕಷ್ಟ ಬಂದ್ರಿವು ಧೈರ್ಯವಾಂಗ ಹೋಗಿ ஒள்ளி மாத்தனை ಹೇಳಿಕೊಟ್ರು. அது மாதிரி நாம் நம்ம ಬದುಕல ஏசு பிரச்சனை ಬಂದ್ರಿ சரி, கஷ்டகோள் ಬಂದ್ರಿ சரி, எது ಬಂದ್ರಿವು நாம் ದೇವரோட ஒள்ளி ಮಾತனை ಹೇಳಿಕೊಡುವಕ್ಕೆ மட்டும் நாம் ಸೋಂದು ಹೋಗவே கூடாது. ಏಕೆಂದರೆ ದೇವರು ನಮಗೆ ಇವು ರಕ್ಷಿಪಣ ಕೊಟ್ಟವರ. ರಕ್ಷಿப்பு ಅಂದರೆ ದೇವರು ನಮ್ಮನ್ನ ಕಾಪಾತೀರು ಅಂತ ಅರ್ಥ. ಎದಲಿದ್ದು ಕಾಪಾತೀರು? ಪಾಪದಲ್ಲಿದ್ದು ಸಾಪದಲ್ಲಿದ್ದು நாம் வந்து நரகಕ್ಕೆ ಹೋಗಬೇಕಾದ ಆಳುಗಳು. ಅಂದರೆ ದೇವರು ನಮ್ಮನ್ನ ಹಿಂಗೆ ಕಾಪಾತಿ ಅವரோட ಮಕ್ಕಳುಗಳಾಂಗ ಮಡಗಿದ್ದಾರೆ. ಅದಕ್ಕಾக நாம் நன்றி ಹೇಳುವುದು ಉಣರ್வோட ನಾಮೇ ಬಂದ ಈ ಸಂತೋಷ ನಮ್ಮ ಜನಗಳಿಗೆ ಬರಬೇಕು, ನಮ್ಮ சொந்தக்காரர்களுಗಳಿಗೆ ಬರಬೇಕು, ನಮ್ಮ ಫ್ರೆಂಡ್ಸ್ಗಳಿಗೆ ಬರಬೇಕಂದೇಳಿ ಅವರ ಹತ್ತಿರವೂ ನಾವು ಏನು ಮಾಡಬೇಕು? ದೇವರೋಡ ಒಳ್ಳಿ ಮಾತನ್ನ ಹೇಳಿಕೊಡ್ಬೇಕು. ನೀವು ಅಂಜಬೇಡ್ರಿ, ಧೈರ್ಯವಾಗಿ ಇರ್ರಿ ಹಿಂಗಂದೇಳಿತಾ ಬೈಬಲ್ ಆಂಡವರು ஒவ்வொரு தினமும் நம்மளை ನೋಡಿ ಹೇಳ್ತಾರೆ.
ಅದು ಹೇಗೆ ನೀವು ಹೇಳ್ತೀರಿ ಅಂತೇಳಿ ನಮ್ಮನ್ನು ಕೇಳಿದರೆ ದೇವರ ಪುಸ್ತಕನ ಆರಾய்ச்சி ಮಾಡುವವರೆಲ್ಲ ಹೇಳ್ತಾರೆ 365 ತಡವೆ ಇದ್ದಾದೆ ಅಂತೇಳಿ ಎಳೆದಿದ್ದಾರೆ ಅಂತೇಳಿ ಹೇಳ್ತಾರೆ. ಆಗ ಒவ்வೊಂದು ದಿನವೂ ದೇವರು ನಮ್ಮನ್ನು ನೋಡಿ ಏನು ಹೇಳ್ತಾರೆ, ಅಂಜಬೇಡ ಮಗನೇ, ಅಂಜಬೇಡ ಮಗಳೇ, ನಾನು ನಿನ್ನ ಕೂಡವೇ ಇದ್ದವನಿ ಹಂಗಂದೇಳಿ ಒவ்வೊಂದು ದಿನವೂ ಹೇಳಿ ಹೇಳಿ ನಮ್ಮನ್ನು ಏನು ಮಾಡ್ತಾರೆ, ಧೈರ್ಯಪಡಿಸಿ ಮಡಗಿರ್ತಾರೆ. ಎದಕ್ಕಾಗ ಧೈರ್ಯ? ಸುಮ್ಮಕ ಒತ್ತರಮಣಕಾರರು ಕೂಡ ಜಗಳಿಡುವಕ್ಕೆ ಧೈರ್ಯವா? ಇಲ್ಲ, தேவரோட ஒள்ளி மாத்தனை ஏழி கொடுவுக்கு நமக்கு தைரியான கொடுத்தாரு. அதனால தான் அப்போஸ்தலர் 1வது அத்தியாய 8வது வசனத்துல ತುಂಬ சுத்தவாத ஆவியாதவர் ನಿಮ್ಮೊಳಗೆ ಬರುவாங்க, ಅವರು ಮೊದಲಾவது ನಿಮಗೆ ಏನು ಕೊಡುವರು, ಬೆಲಾನ ಕೊಡುವರು, ಧೈರ್ಯನ ಕೊಡುವರು. ಫಸ್ಟ್ ನಮಗೆ ಬಂದು ದೇವರು ನಮಗೆ ಕೊಡುವುದು ಆಶೀರ್ವಾದ ಏನು ತಿಳಿಯುವುದಾ? ಬೆಲ, ಧೈರ್ಯ. ஏக்காந்திர தேவரோட மக்களுக்கு ಹೇಳಿಕೊಳ್ಕ நாம் ஏவாங்குவோ அஞ்சு கூடாது, சோர்ந்தவ கூடாது, ಧೈರ್ಯವಾಂಗ ಹೇಳ್ಬೇಕು ಎಂಬುತ್ತ ಪೌಲ್ ಬಂದು ಈ ವಚನದಲ್ಲಿ ಹೇಳ್ತಾರೆ. ಸರಿ, ಈ 3வது ವಚನದಲ್ಲಿ ಏನು ಹೇಳ್ತಾರೆ ಎಂದು ನಾನು படிச்சுತೀನಿ. நாம் ನಿಮಗೆ ಹೇಳಿಕೊಟ್ಟது ತಪ್ಪಾದ ನೋಕದೋಡವೋ ಇಲ್ಲಾಂದರೆ ಮೋಸವಾದ ಎಣ್ಣದೋಡವೋ ಇಲ್ಲಾಂದರೆ ಯಾರನ್ನವೋ ಏಮಾತುವಕ್ಕೋ ಇಲ್ಲ ಅಂದೇಳಿ ಪೌಲ್ ಹೇಳ್ತಾರೆ. ನಾನು ನಿಮಗೆ ಹೇಳಿಕೊಟ್ಟ ಕಾರ್ಯಗಳೆಲ್ಲ ತಪ್ಪಾன நோக்கதோட நான் ನಿಮಗೆ ಹೇಳಿಕೊಡಲ್ಲ, ಯಾರನ್ನವೋ ಬಂದು ஏமாத்துவக்காக நான் ನಿಮಗೆ ಹೇಳಿಕೊಡಲ್ಲ, ಮೋಸವಾದ ಎಣ್ಣದನಾಲ ನಾನು ನಿಮಗೆ ಹೇಳಿಕೊಡಲ್ಲ, ಒಳ್ಳೆ ಮನಸ್ಸೋಡ தான் ನಾನು ನಿಮಗೆ ಹೇಳಿಕೊಟ್ಟೆ. ನನಗೆ ದೇವರು ನನಗೆ ಕಾಚಿ ಕೊಟ್ಟೆ, ನನಗೆ ಬಂದು ಈ ರಕ್ಷಿಪಣ ಕೊಟ್ಟರು, ಅದೇ ಮಾದರಿ ನೀವು ಬರಬೇಕು ಎಂಬುದು ಒಳ್ಳೆ ಎಣ್ಣದೋಡ தான் ನಾನು ನಿಮಗೆ ಹೇಳಿಕೊಡ್ತೀನಿ, ನೀವು ನನ್ನ ತಪ್ಪಾಗ ನೆನೆಸಬೇಡ್ರಿ ಅಂದು ಹೇಳುವಕ್ಕಾಗತ್ತಾ ಈ ವಚನಗಳ ಮೂಲವಾಂಗ ಪೌಲ್ ಬಂದು ಹೇಳ್ತಾರೆ. ಪೌಲ್ ದೇವரோட ஒள்ளி மாத்தனை தப்பாத எண்ணதோடையும் ஏழல அந்த இவ்விடத்துல உறுதியாக எழுத்தாரு. ஆண்டவரோட ಕೆಲಸನ உண்மையாகவும் நேர்மையாகவும் எளிமையாகவும் பயபக்தியாகவும் பவுல் வந்து ಮಾಡಿರು. அது மாதிரி நாம் நம்மொத்தர கொட்டு இருவது பொறுப்புகள்ன உண்மையாங்க நேர்மையாங்க ದೇವರ ಮೇಲೆ ಭಯಭಕ್ತಿಯಾಗ ನಾವು ಮಾಡ್ತೀರಿಯಾ ಅಂದೇಳಿ ಒவ்வೊಂದು ದಿನವೂ ನಮ್ಮನ್ನು ನಾವೇನು ಮಾಡಬೇಕು, சோதிச்சு ನೋಡಬೇಕು ಅಂದೇಳಿ ಈ ವಚನದ ಮೂಲಕ ನಾವು ತಿಳ್ಕೊತೀರಿ. அது மட்டும் இல்லைங்க, ஆண்டவர் அவரோட ಕೆಲಸನ ಆಶೀರ್ವಾದ ಮಾಡಿರು. அவர் ಎಲ್ಲಿಯೆல்லாம் ಹೋಗಿ ದೇವரோட ஒள்ளி மாத்தனை ಹೇಳಿಕೊಟ್ರೋ, ಎಲ್ಲಿಯೆல்லாம் ಹೋಗಿ ದೇವರಿಯಾಗ ಧೈರ್ಯವಾಂಗ ನಿಂದ್ರೋ அவ்விடத்துலெல்லாம் ஆசீர்வாத கொட்டுரு தேவர். அது மாதிரி நாமவு ஆண்டவரியாக வைராகியவாங்க உண்மையாங்க நேர்மையாங்க ಇದ್ದು ದೇವரோட ಕೆಲಸನ ಮಾಡುವಾಂಗ ದೇವರು ನಮ್ಮನವು ಆಶೀರ್ವಾದ ಮಾಡುವರು, ನಮ್ಮ ಕುಟುಂಬನವು ಆಶೀರ್ವಾದ ಮಾಡುವರು, ನಾವು ಹೋಗಿ ಹೇಳಿಕೊಡುವುದು ಎಡದಲ್ಲ ಅವರು ಆಶೀರ್ವಾದ ಮಾಡುವರು ಅಂಬುದ ಈ ವಚನದ ಮೂಲವಾಂಗ ಪೌಲ್ ಬಂದು ಹೇಳ್ತಾರೆ. நாம் ஏங்க ಇರ್ತೀರಿ ಅಂತೇಳಿ ನಮ್ಮನ್ನ ನಾಮೇ ஒவ்வொன்று ದಿನವೂ ಈ ವಚನಗಳನ್ನ படிச்சு ನನ್ನನ್ನು ಸರಿ ಮಾಡ್ರಿ ஆண்டவரே, நான் வந்து தெளிலாங்க இங்கெல்லாம் ಮಾಡಿಬಿಟ್ಟೆ, ನಾನು இனிமேல் உண்மையாக விருப்பவாங்க ಇರುವುದು ಬದುಕುವಕ್ಕೆ ಉದವಿ ಮಾಡ್ರಿ ಅಂತೇಳಿ ஒவ்வொன்று ದಿನವೂ ನಾವು ದೇವರ ಹತ್ರ ಕೇಳಬೇಕು. ಈ ವಚನಗಳನ್ನ ಇನ್ನೂ ಅಧಿಕವಾಂಗ ಪೌಲ್ எழுதுತ್ತಾರೆ. 2 ಕೊರಿಂಥಿಯರು 1 தெசலோனிக்கர் 4வது ಅಧ್ಯಾಯ ಈ ವಚನಗಳನ್ನೆಲ್ಲ ನೋಡಿನಂದ್ರೆ ಪೌಲ್ ಇನ್ನೂ ಅದನ್ನು ಉறுதியாக ಹೇಳುವುದನ್ನ ನಾವು ಪಡಿಸ್ಕೊಂಬಾರಿ, ನೀವು ನಿಮ್ಮ ಮನೆಯಲ್ಲ ಪಡಿಸಿ ನೋಡ್ರಿ. சரி, ಈಗ 4வது ವಚನದಲ್ಲಿ ಪೌಲ್ ಏನು ಹೇಳ್ತಾರೆ ಅಂದರೆ, நாம் கிறிஸ்துன பற்றி இதை ஒள்ளி மாத்தனை ஏடி கொடுவுக்கு தகுதி இருவோரு ಅಂತೇಳಿ ದೇವರು ನಮ್ಮನ್ನು ನಂಬಿದனால ಆ ಮಾತனை ஏடி ಕೊಡುವುದು ಕೆಲಸನ ನಮಗೆ ಕೊಟ್ಟರು. அதனால நாம் மனுஷரி பெரியவாங்க ಇಲ್ಲ, ನಮ್ಮ ಮನಸ್ಸನ್ನ ಏಂಗ ಇದ್ದಾದೆ ಅಂತೇಳಿ ಸೋದಿச்சு ನೋಡುವುದು ದೇವರೇತ பெரியவாங்க ಇರೋಕೆ ನಾವು ಮಾತಾಡ್ತೀರಿ ಅಂತೇಳಿ ಹೇಳ್ತಾರೆ. ಆಗ ಕ್ರಿಸ್ತನ ಪತ್ತಿ ಒಳ್ಳೆ ಮಾತನ್ನು ಹೇಳಿಕೊಡುವಕ್ಕೆ ನಾನು ತಗುದಿ ಇರುವೋಳು ಹಂಗಂದೇಳಿ ದೇವರು ನನ್ನ ಮೇಲೆ ನಂಬಿಕೆ ಮಡಗಿರ್ತಾರೆಯಾ. ಅದನ್ನ தான் பவுல் ಹೇಳ್ತಾರೆ. பவுல் மேலே தேவர் நம்பிக்கை மடகிதனால தான் ಆ ಮಾತನ್ನ ದೇವரோட ಕೆಲಸನ ಹೇಳುವಕ್ಕೂ முடிஞ்சது ಮಾಡುವಕ್ಕೂ முடிஞ்சது. ಮನುಷ್ಯರಿಗೆ பிரியவாங்க ಇರುವಕ್ಕೆ ಇಲ್ಲ, ನಾನು ದೇವರೇ பிரியவாங்க ಇರುವಕ್ಕೆ தான் ನಾನು ಮಾತಾಡ್ತೀನಿ ಅಂತೇಳಿ ಪೌಲಿಗೆ ಹೇಳ್ತಾರೆ. ಅದೇ ಮಾದ್ರೆ நாம் ಇದನ್ನು ನೋಡಿನಂದ್ರೆ ಪೌಲ್ ಇನ್ನೂ ಏನು ಹೇಳ್ತಾರೆ ಅಂದರೆ, ದೇವರು ಪೌಲ್ನ ನೇರ್ಮೆಯಾದವರು ಉண்மைಯಾದವರು ಎಂದು ನೆನೆಸಿದ್ದಾರೆ. அதனால தான் அவரோட ಕೆಲಸನ ಮಾಡುವಕ್ಕೆ ಅವ್ರನ್ನ ತೆಳುದೆತ್ತಿ ಇದ್ದಾರೆ ಅಂತೇಳಿ ನಾವು ನೋಡ್ತೀರಿ. ஆண்டவர் நம்மொத்தர ಕೊಟ್ಟ ஒவ்வொன்று ಕೆಲಸನವು நாம் உண்மையாக ಮಾಡಬೇಕು ಅಂಬುದ ಈ ವಚನಗಳ ಮೂಲಕ நம்மொத்தர ದೇವರು ಮಾತಾಡ್ತಾರೆ. ಅವರು ನಮ್ಮನ್ನ ನೇರ್ಮೆಯಾದವರು ಅಂದು ನೆನೆಸಿತಾ ಅವரோட ಕೆಲಸನ நம்மொத்தர ಕೊಟ್ಟಿದ್ದಾರೆ.
ಮನುಷ್ಯರಿಗೆ ಪಿರಿಯುವಂಗಿರುವುದು ಮಾತ್ರ நாம் ಹೇಳಿಕೊಡಕೂடாது. ಯಾರಿಗೂ ಹೋಗಿ ಅವ್ರನ್ನ ಪುಗಳ್ದು ಹೇಳುವುದು ಮಾದರಿಯೋ ಅವರು ನಮ್ಮನ್ನ ಮಗದಿಸಬೇಕು ಪುಗಳ್ದು ಹೇಳ್ಬೇಕಂದೇಳಿ ನೆನೆಸಿ ನಾವು ದೇವರೋட ಕೆಲಸನ ಮಾಡக்கூடாது. ಪೌಲು ಬಂದು ಅವரோட ಮನಸ್ಸನ್ನ ಸೋದಿச்சு ನೋಡುವುದು ದೇವರೇ பிரியவாங்கிருவுக்கு தான் நான் மாத்தாடுತೀನಿ ಅಂತ ಹೇಳ್ತಾರೆ. ಆಗ ನಮ್ಮ ಮನಸ್ಸನ್ನ நம்மளோட எண்ணான அது நல்ல சென்னங்க சோதிச்சு ನೋಡುವುದು ದೇವರು ನಮ್ಮನ್ನ ಯಾವಾಗ ನೋಡಿಕೊಂಡೇ ಇರ್ತಾರೆ. ನಾವು ಎನ್ನದೋಡ ಹೇಳ್ತೀರಿ ಮನಸ್ಸೋட ನಾವು ಹೋಗಿ ಮತ್ತವರಿಗೆ ಕೆಲಸ ಮಾಡ್ತೀರಿ ಎಂಬುದು நல்ல ದೇವரோட ಕೆಲಸನ ಮಾಡ್ತೀರಿ ಎಂಬುದನ್ನ ದೇವರು ಯಾವಾಗೂ நம்ம கூடவே இது நம்மள ನೋಡಿಕೊಂಡಿರ್ತಾ ಇರ್ತಾರೆ. அதனால நாம் உண்மையாகவும் நேர்மையாகவும் தேவரிய பிரியவாகவும் ಇರುವುದು ಮಾತ್ರ நாம் ದೇವரோட ಕೆಲಸನ ಮಾಡಬೇಕು ಅಂತೇಳಿ ಈ ವಚನಗಳ ಮೂಲವಾಂಗ நாம் ತಿಳ್ಕೊತೀರಿ. ಅದು மட்டும் இல்லங்க நம்மளோட விருப்பப்படி நம்மளோட ஆசைப்படி நாம் போய் எதுவும் ಮಾಡக்கூடாது. ದೇವரோட விருப்பம் ಏನು ದೇವರೇ ಇದು ಇಡಿವುದಾ ಹಿಂಗ ಮಾತಾಡುವುದು இடத்துல ಹಿಂಗ ಮಾತಾಡುವಾರಿಯಾ ஒவ்வொன்று இடத்துல போய் ನಾವು ಮಾತಾಡುವಾಂಗವು ದೇವರಿಗೆ பிரியவாங்கிರುವುದು ಕಾರ್ಯಗಳನ್ನ ಮಾತಾಡಬೇಕು ಉண்மைಯಾಂಗ ಇರುವುದಾಂಗ ಕಾರ್ಯಗಳನ್ನ ಮಾತಾಡಬೇಕು ಅಂತ ಪೌಲು ಈ இடத்துல ಹೇಳ್ತಾರೆ. ಯಾಕಂದ್ರೆ ದೇವರು ನಮ್ಮನ್ನ உண்மையாதோர் வந்து நினைச்சாரு. நம்ம மேலே ஆசை நம்பிக்கை மடಗಿத்தான் ಈ ஊழியான ಈ ಕೆಲಸನ ನಮ್ಮ ಹತ್ರ ಕೊಟ್ಟಿದ್ದಾರೆ. ಒவ்வೊಂದನೂ ಕೊಟ್ಟಿದ್ದಾರೆ. ಎದಂದ್ರೆ ಈಗ ವ್ಯಾಪಾರ ಮಾಡುವುದಂದ್ರೆ ಸರಿ ನಮ್ಮ ಮಕ್ಕಳುಗಳು ಹಂಗಿರುವಾರಿ ಇಲ್ಲ ನಮ್ಮ ದೇವರೋட ಕೆಲಸವಾಂಗಿರುವಾರಿ ಹಿಂಗೆ ಎದುವಾಂಗಿದ್ರಿವು ಒಂದು ಕುಟುಂಬವಾಂಗಿರುವಾರಿ ನಮ್ಮ ಹತ್ರ ಎದೆಲ್ಲ ನಮ್ಮನ್ನ ನಂಬಿ ದೇವರು ಕೊಟ್ಟಿದ್ದಾರೋ ಆ ಕಾರ್ಯಗಳೆಲ್ಲ ನಾವು ಉண்மையாக ಇದ್ದು ಕೆಲಸ ಮಾಡಬೇಕು. ಏಕೆಂದರೆ ದೇವರು ನಮ್ಮ ಮೇಲೆ ನಂಬಿಕೆ ಮಡಗಿದ್ದಾರೆ. இவர் ஒருத்தர் கொட்டுற ಕೆಲಸನ சரியாக ಮಾಡುವರು ಹಂಗಂದೇಳಿ ನೆನೆಸಿತ್ತಾ ಕೊಟ್ಟಿದ್ದಾರೆ. அதனால நம்பிக்கையில நாம உறுதியாக ಇದ್ದು ದೇವರು ನಮ್ಮ ಹತ್ರ ಕೊಟ್ಟ ಕಾರ್ಯಗಳನ್ನ ಉண்மையாக ಮಾಡಬೇಕಂತ ಪೌಲು ಈ ವಿಡದಲ್ಲಿ ಈ ವಚನದ ಮೂಲವಾಗಿ ಹೇಳ್ತಾರೆ. ಸರಿ, ಈಗ 5வது ವಚನನ படிச்சுತೀನಿ. ನಿಮಗೆ ತಿಳಿದು ಇರುವುದು ಮಾತ್ರ ಏವಾಂಗವು ನಾವು ನಿಮ್ಮನ್ನ பொய்யாக புகழ்ந்து ಹೇಳಿದಿಲ್ಲ ಅಂಬುದು நாம் ನಿಮ್ಮ பொருள்கள்னு ನಿಮ್ಮ பொருள்கள்னு ಈಸಿಕೊಂಬುಕಾಗ ನಿಮ್ಮ ಸ್ನೇಹಿತರಾಂಗ ನಡಿಚಲ ಅಂಬುಕು ದೇವರತ ಸಾಕ್ಷಿಯಾಗಿದ್ದಾರೆ ಅಂತ ಎಷ್ಟು ಧೈರ್ಯವಾಂಗ ಪೌಲನಾಳ ಹೇಳಕ್ಕೆ ಮುಡಿಜುತ್ತದೆ ನೋಡ್ರಿ. ಇದು ಮಾರ ನಮ್ಮನಾಳ ಹೇಳಕ್ಕೆ ಮುಡಿಜುವುದಾ ನಿಮಗೆ ತಿಳಿದಿರುವುದು ಮಾತ್ರ ಏವಾಂಗವು ನಿಮ್ಮನ್ನ பொய்யாக நாம் வந்து புகழ்ந்து ಹೇಳಿனார். ಈಗ ಒಂದು இடத்துல ಹೋಗಿ ದೇವರೋட ಮಾತನ್ನ ಹೇಳ್ತೀರಿ ಇಲ್ಲ ಒಂದು இடத்துல ದೇವರೋட ಕೆಲಸನ ಮಾಡಿಕೊಂಡಿದ್ದವರಿಂದ್ರೆ ಮನುಷ್ಯರಿಗೆ புகழ் ಬರುವುದು ಮಾತ್ರ ಅವರ ಮುಖಕ್ಕೆ ಮುಂದಾಲ ಹೋಗಿ ಅವ್ರನ್ನ புகழ்ந்து ಹೇಳುವುದು ಮಾತ್ರ ಕೆಲಸನವು ನಾನು ಮಾಡலாம் ಅಂಬುக்கு ನಾನು ನಡಿಚலாம் ಅಂಬುக்கு ದೇವರ ಸಾಕ್ಷಿಯಾಗಿದ್ದವರೇ ಅಂದೇಳಿ ಪೌಲು ಹೇಳ್ತಾರೆ. ಅದೇ ಮಾದರ್ತ ಈಗ ನಮ್ಮ ಬಂದು ಒಂದು ವೇಳೆ ನಾವು ದೇವರೋட ಕೆಲಸನ ಮಾಡುವಾರಿ இல்லைಅಂದ್ರೆ தேவரோட ಕೆಲಸ இல்லாங்க ಬೇರೆ ಕೆಲಸನ ಕೂಡ ನಾವು ಮಾಡಿಕೊಂಡಿರುವಾರಿ ಹಂಗಿರುವುದು இடத்துல நாம் உண்மையாக ಇದ್ದವರಿ ಎಂಬುಕ್ಕೆ ಯಾರು ಸಾಕ್ಷಿ? ದೇವರು ಸಾಕ್ಷಿ. ಏಕೆಂದರೆ ದೇವರು ಯೇಸು ನಮ್ಮನ್ನ ನೋಡಿಕೊಂಡೇ ಇರ್ತಾರೆ. நாம் ಏನು ನೆನೆಸ್ತೀರಿ ಏನು ಮಾತಾಡ್ತೀರಿ ಅಂತೇಳಿ ನೋಡಿಕೊಂಡೇ ಇದ್ದಾರೆ. ಅವ್ರಿಗೆ வந்து நம்ம சாட்சி ಹೇಳುವರು ಎಂಬುದಲ್ಲ உறுதியாக பவுல் ಇದ್ರು. அது மாதிரி நன்னால ಹೇಳೋಕೆ முடிஞ்சுதா ನಿಮ್ಮನಾல ಹೇಳೋಕೆ முடிஞ்சுதா ನಾನು ಉண்மையாக ಇರ್ತೀನಿ ದೇವರು ಎಲ್ಲಾತ್ರನ್ನು ನೋಡಿಕೊಂಡಿರ್ತಾರೆ ಅಂತೇಳಿ ನನ್ನಾல ಹೇಳೋಕೆ முடிஞ்சுதா ಅಂದ್ರೆ ನಾವು ಕೊಟ್ಟು ಮಡಗಿದವರಾಗಿರುವರಿ. ಏಕೆಂದರೆ ಉண்மையாக ಇರುವುದು ನಮ್ಮ ಮನಸ್ಸನ್ನ ಸೋದಿச்சு ನೋಡುವುದು ದೇವರಿಗೆ ಎಲ್ಲವೇ ತಿಳಿಯುವುದು. அவர் கண்ணிய முந்தால எதுனவும் நம்ம வந்து மறைச்சு மடவுக்க முடிஞ்சுனாருது. நாம் வந்து நடிச்சலா ಅಂತೇಳಿ ಪೌಲು ಹೇಳ್ತಾರೆ. ನಡಿಚಲ ನಾನು ಅದು ದೇವರ ಸಾಕ್ಷಿ ಅದಕ್ಕೆ. அதே மாதிரி நம்ம ஏன் விடுதலை போய் நடிச்சலாங்க நம்ம மாயமால மாடலாங்க மனுஷரி மொக்கக்கு முந்தால் அவர்கள புகழ்ந்து மாத்தாடலாங்க உள்ளதை உள்ளதென்றும் ಅಂತೇಳಿ தமிழ் பைபிள் ಹೇಳ್ತಾರೆ. ಇರುವುದನ್ನ ಇರುವುದಾಂಗ ಹೇಳ್ಬೇಕು. ಆಗ ಅದು ಮಾತ್ರ நம்ம ಹೇಳಿ ಉண்மையாக ಇದ್ದನಂದ್ರೆ ದೇವರು ನಮ್ಮನ್ನ ತುಂಬ ಕಾರ್ಯಗಳಿಯ ಮೇಲೆ ಅಧಿಕಾರಿಯಾಗ ಮಡಗವೆ ಅಂತೇಳಿ ಒಂದು ವಚನ ಹೇಳ್ತದೆ. அதனால ದೇವರು ಸಾಕ್ಷಿಯಾಗಿದ್ದಾರೆ ಅಂಬಕ್ಕೆ ಒಂದು ಇದುವೇ ಇಲ್ಲ. ಅವರು ತಾ ನಮಗೆ ಸಾಕ್ಷಿ. ಮನುಷ್ಯರು ಬಂದು ನಮಗೆ ಸಾಕ್ಷಿ ಹೇಳಬೇಕಂತ ಅವಶ್ಯವೇ ಇಲ್ಲ. ದೇವರು ನಮ್ಮನ್ನ ನೋಡಿ ಸಾಕ್ಷಿ ಹೇಳಿದ್ರೆ ಸಾಕು. ಅದನ್ನಂತ ಪೌಲು ವಿಡದಲ್ಲ ಧೈರ್ಯವಾಗಿ ಹೇಳ್ತಾರೆ. ಸರಿ, ಈಗ 6வது ವಚನದಲ್ಲಿ ಪೌಲು ಏನು ಹೇಳ್ತಾರೆ ಅಂದರೆ நாம் கிறிஸ்துவோட விசேஷவாத தூதாள்கோள் ಅಂಬುದು அதிகாரத்தோட ಇದ್ರಿವು நீமோ இல்லை ಅಂದ್ರೆ ಬೇರೆ ಯಾರು நம்மளை புகழ்ந்து ஏழுவுக்கு விரும்பலா ಅಂತೇಳಿ ಹೇಳ್ತಾರೆ. இவர் வந்து கிறிஸ்துவோட விசேஷವಾದ தூதாள்ಗಳು ಯಾರು? ಪೌಲು ಇನ್ನೂ ಅವ್ರ ಕೂಡ ಕೆಲಸ ಮಾಡುವುದು ಎಲ್ಲರೂ ದೇವರಿಗೆ ಸೀಸರಾಗಿರುವವರು ಎಲ್ಲರೂ ಅವ ಅಧಿಕಾರ ಅವರಿಗೆ ಇದ್ದದೆ.
ಕ್ರಿಸ್ತುವೋಡ ವಿಶೇಷವಾದ ದೂದಾಳುಗಳು ಅಂತೇಳಿ ಅಧಿಕಾರ ಅವರಿದ್ದಾರೆ. ದೇವರೋಡ ಊಳಿಯಕಾರರು, ದೇವರೋಡ ಪಾಸ್ಟ್ರ್, ಅದು ದೇವರೋಡ ಕೆಲಸನ ಮಾಡುವವರು ಅಂಬುದು ಅಧಿಕಾರ ಅವರಿಗೆ ಇದ್ರಿವು. ಅವ್ರು ಏನು ಹೇಳ್ತಾರೆ, ನೀಮೋ ಇಲ್ಲಂದ್ರೆ ಬೇರೆ ಯಾರಿವೋ ನಮ್ಮನ್ನ புகழ்ந்து ಹೇಳ್ಬೇಕು ಎಂಬುದಕ್ಕೆ நாம் விரும்பலாம் ಅಂತ ಹೇಳ್ತಾರೆ. ಅದು ಮಾರೆ ನಮ್ಮ ದೇವರೋಡ ಮಕ್ಕಳುಗಳು ಎಂಬುದು ಅಧಿಕಾರ ನಮಗೆ ಇದ್ರಿವು. ಜನಗಳು ಬಂದು ನಮ್ಮನ್ನ ಬಂದು புகழ்ந்து ಹೇಳ್ಬೇಕು ಅಂತೇಳಿ நாம் ஏவாங்கவும் விரும்பக்கூடாது. ಅದನ್ನಂತ ಪೌಲ್ ಈ ಬೇಡದಲ್ಲಿ ಹೇಳ್ತಾರೆ, ದೇವರ್ತ ನಮ್ಮನ್ನ புகழ்ந்து ಹೇಳ್ಬೇಕು. ಜನಗಳು புகழ்ந்து ಹೇಳುವುದು ಒಂದು ನಿಮಿಷ நம்ம முக்கக்கு முந்தாலும் புகழ்ந்து ಹೇಳುವರು. அதுக்கப்புறம் நம்ம வேடான்னு விட்டு அச்சார் ஓதுனಂದ್ರೆ உடனே நம்மளை பற்றி தப்பாங்க மாத்தாடுவர். ಇದನ್ನ ಬಂದು ஏவாங்கவே நாம் விரும்பக்கூடாது. ದೇವರು ನಮ್ಮನ್ನ புகழ்ந்து ಹೇಳ್ಬೇಕು. ದೇವರು ನಮ್ಮ ಮನಸ್ಸನ್ನು ಸೋದಿச்சு ನೋಡುವವರಾಗಿದ್ದಾರೆ. அதனால நாம் ಒಂದು ಅಂಜಿಕೆ ಇಲ್ಲಂಗ ದೇವரோட ஆவியானவரோட ಬೆಳೆದனால நாம் உண்மையாக தேவரோட ಕೆಲಸನ ಮಾಡಿರೆ அதில் வந்து கண்டிப்பாக ಒಂದು ಆಶೀರ್ವಾದ ದೇವರು ನಮಗೆ ಕೊಡುವರು. ಯೇಸು ಕ್ರಿಸ್ತುவோட ವಿಶೇಷವಾದ ದೂದಾಳಂಬುದು ಅಧಿಕಾರ ಪವಳಿ ಇದ್ದಿತ್ತು. ಆ ಅಧಿಕಾರ ಇದ್ದರೆ ಕೂಡ ಮನುಷ್ಯರು ಬಂದು புகழ்ந்து நம்மனை ಹೇಳ್ಬೇಕು அவங்க அந்த ಎನ್ನದಿಲ್ಲ. ಅವರು ಬಂದು ದೇವರೋட ಕೆಲಸನ ಮಾಡಲ್ಲ, ಅವರು ವಿರುಂಬಲ್ಲ. ಒಂದೊಬ್ಬರ ಹತ್ರ ಇದ್ದು ಒಂದೊಬ್ಬರಿಗೆ ಬರುವುದು புகழ்ನ ಏತುಕೊಂಬುದು ನೀವೇ ஏங்க ನನ್ನ ಮೇಲೆ ನಂಬಿಕೆ ಮಡಗುವರಿ. அப்போ மனுஷர்கள் ಈಗ ಬಂದು ಇವ್ರಿಗೆ ಏಕೆ ಈ ಲೆಟರ್ನ எழுதுತಾರೆ ಪೌಲ್ ಅಂದರೆ, ಇವ್ರನ್ನ ಯೇಸುவோட ಒಳ್ಳಿ ಮಾತನ್ನು ಹೇಳಿಕೊಟ್ಟು ಇವರು பொய்யாக ಹೇಳಿಕೊಡ್ತಾರೆ ಎಂಬುದಕ್ಕೆ ಈ ಪಟ್ಟಣದಲ್ಲಿರುವವರು ಕೊಂಚ ಆಳುಗಳು ನೆನೆಸ್ತಾರೆ. அதனால நீ மற்ற மாதிரிலாம் ನೆನೆಸಬೇಡ್ರಿ, நான் வந்து உண்மையாக தான் நான் ದೇವரோட ಕೆಲಸನ ಮಾಡ್ತೀನಿ, அதுக்கு ದೇವರ್ತ ಸಾಕ್ಷಿಯಾಗಿ ಇರ್ತಾರೆ அவங்க ಅಂಬುದಕ್ಕೆ தான் ಈ ವಚನಗಳ ಮೂಲವಾಂಗ ಪೌಲ್ ಆ ಮಕ್ಕಳುಗಳಿಗೆ ಆ ಪಟ್ಟಣದಲ್ಲಿ ಇರುವುದು ಕ್ರಿಸ್ತು ಮೇಲೆ ನಂಬಿಕೆ ಮಡಗಿರುವುದು ಕೂಟಕ್ಕೆ ಈ ಕಡಿದಾಸಿನ எழுதுತ್ತಾರೆ. ಕೊಂಚ ಯೋಚನೆ ಮಾಡಿ ನೋಡ್ರಿ, நாம் ಹೆಂಗಿರ್ತೀರಿ? இப்போ பவுல் எழுவது மாதிரி நம்மளால் தைரியவாங்க எழுக்க முடிஞ்சுதா? நம்ம மனசாட்சி அதுக்கு இடம் ಕೊಡುವುದಾ? நம்ம சில கொச்ச ಹೊತ್ತು நம்ம ಏನು ಮಾಡ್ತೀರಿ, ಆಂಡವರಿಗೆ பிரிவாங்க ಇರುವುದು ಮಾತ್ರ நம்ம ಮಾಡ್ತೀರಿ. கொச்ச ಹೊತ್ತು நம்ம ஆண்டவರಿಗೆ பிரிவில்லாத ಕಾರ್ಯಗಳನ್ನ ಮಾಡಿಬಿಡ್ತೀರಿ. ಹಂಗಲ್ಲ ಇಲ್ಲಂಗ ದೇವரோட ಮಾತು ಹೇಳುವುದನ್ನ ஒவ்வொரு தினமும் நம்ம படிச்சு அது நாம் வந்து தேவரை விருப்பவாங்க நம்ம ಬದುಕನ್ನ மாற்றி நம்ம அங்கே ಬದುಕಿರ நிச்சயவாங்கவே ದೇವರು ನಮ್ಮನ್ನ ಆಶೀರ್ವಾದ ಮಾಡುವರು. ನಮ್ಮ ಮಕ್ಕಳುಗಳನ್ನ, ನಮ್ಮ ವ್ಯಾಪಾರನ, ನಮ್ಮ ಕುಟುಂಬನ, ನಮ್ಮ ಏನೆಲ್ಲ ದೇವರು ನಮ್ಮ ಹತ್ರ ಕೊಟ್ಟಿದ್ದಾರೋ ಅವೆಲ್ಲ ಕಾರ್ಯನೂ ದೇವರು ಬಂದು ಆಶೀರ್ವಾದ ಮಾಡುವರು ಅಂಬುದಕ್ಕೆ ಸಂದೇಹವೂ ಇಲ್ಲ. ಇದು ಮಾತ್ರ நாம் ஒவ்வொரு ದಿನವೂ ತುಂಬ சுத்தವಾದ ஆவியாதவர் நம்மொಳಗೆ ಬಂದು நாம் ಇತ್ತ ಮಾತ್ರ ಈ ವಚನಗಳನ್ನ ನಾವು படிச்சது ಮಾತ್ರ ಮನುಷ್ಯರು புகழ்ಬೇಕು ಎಂಬುದಕ್ಕಾಗ ಇಲ್ಲ. ದೇವರು ತ ನಮ್ಮನ್ನ ನಾವು ನೋಡುವವರಾಗಿದ್ದಾರೆ, ದೇವರು ನಮಗೆ ಸಾಕ್ಷಿ ಹೇಳುವವங்க ಇದ್ದಾರೆ. ಹಂಗಂಬುದನ್ನೆಲ್ಲ ತಿಳಿದು ನಾವು ஒவ்வொரு ದಿನವೂ ದೇವರಿಗೆ ಪ್ರಿಯವಾದ ಒಂದು ಬದುಕುವಕ್ಕೆ ಆವಿಯಾದವರು ನಮಗೆ ಉದವಿ ಮಾಡಬೇಕೆಂದು ನಮಗೆ ಆವಿಯಾದವರ ಹತ್ರ ಕೇಳುವಾರಿಯಾ, ಜವ ಮಾಡುವಾರಿ. ನಮ್ಮ ಮೇಲೆ ತುಂಬ ಅನ್பாங்கிರುವುದು ಯೇಸುசாமி. ಈ ಹೊತ್ತಿಯಾಗ ನಿಮಗೆ நன்றி எழுத்தீರಿ. ಈ ಹೊತ್ತಲ್ಲಿ ನಾವು ಮೊದಲಾவது வேத பாடம் மூலமாகவும் ಎರಡಾவது வேத பாடம் மூலமாகவும் ನಿಮ್ಮ ಹೇಳಿಕೊಟ್ಟ ಮಾತುಗಳನ್ನ ನಾವು ಪಡಿಸ್ಕೊಂಬೇಕು, ಪುರಿஞ்சுಕೊಂಬೇಕು ನಮಗೆ ಉದವಿ ಮಾಡಿದ್ದಾರೆ. ಅದಕ್ಕಾಗ ನನ್ರಿ. ಈ ವಚನಗಳನ್ನ ಕೇಳುವವರು ಒவ்வொன்றೊಬ್ಬರಿಗೂ ನಿಮ್ಮ ಆಶೀರ್ವಾದನ ಕೊಡ್ರಿ, ಧೈರ್ಯನ ಕೊಡ್ರಿ. ತುಂಬ ಶುದ್ಧವಾದ ಆವಿಯಾದವರಾದ ನೀವು ಅವ್ರಗಳೊಳಗೆ ಇದ್ದು ಒவ்வொன்றೊಬ್ಬರ ಹತ್ರವೂ ಇದ್ದು ನೀವು ಅವ್ರಗಳನ್ನ ವಳಿ ನಡೆಸಬೇಕು ಅಂತೇಳಿ ಇವತ್ತಲ್ಲ நம்ம கெஞ்சி ಕೇಳ್ತೀರಿ. ಅಪ್ಪ நம்மளால ಕಾರ್ಯವೂ ಮಾಡೋಕೆ முடிஞ்சினாருது, நாமாங்க போய் ஏதுன்னு ಮಾಡಿರಿವೋ அதில் தோல்வித்தா நம்ம தோத்தோய் ಬಿಡುವರಿ, தோல்வித்தா ಬರುವುದು. ನೀವು ನಮ್ಮನ್ನ ಕೈ ಹಿಡಿದು ನಡೆಸಿ, ನೀವು ನಮ್ಮನ್ನ ಆಚೆ ಮಾಡಿ ಮಡಗೋದಕ್ಕೆ ಎಲ್ಲ ಕಾರ್ಯಗಳಿವೆ ನಮಗೆ ಬಂದು ಜಯ ಎತ್ತುವರಿ ಎಂಬುದಿல் ஆண்டவரே நாம் உறுதியாக நாம் நம்புத்தீரி சாமி. அதனால் ஆண்டவரே ನೀವು ನಮ್ಮನ್ನ பொறுப்பெத்திக்கோರಿ, ನೀವು ನಮ್ಮ ಕುಟುಂಬಾನ, ನಮ್ಮ ஊழியான, நாம் ನಿಮ್ಮ ಕೆಲಸನ ಮಾಡುವುದು ಎಲ್ಲ ಕಾರ್ಯಗಳನ್ನು ನಿಮ್ಮ ಹತ್ರ ಒಪ್ಪುಕೊಡ್ತೀರಿ. ನೀವು ನಮ್ಮನ್ನ பொறுப்பெத்தி வழி ನಡೆಸಿರಿ, ಆಶೀರ್ವಾದ ಮಾಡಿರಿ. ಈ ವೇದ ಪಾಠ ನಿகழ்ச்சி ಮೂಲವಾಂಗ ಯಾರೆಲ್ಲ ಇದನ್ನು ನೋಡ್ತಾರೆಯೋ ಅವರೆಲ್ಲರೂ ನಿಮ್ಮ ಆಶೀರ್ವಾದನ ಈಸಿಕೊಂಬಕ್ಕೆ ಒவ்வொன்றೊಬ್ಬರಿಗೂ உதவி ಮಾಡಬೇಕು ಅಂತೇಳಿ ಯೇಸು ಕ್ರಿಸ್ತುவோட பேருனால வேண்டுத்தீரி ஒள்ளி பிதாவே, ஆமேன்.